ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನೀವಿನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ನಾವು ಈ ವಿಡಿಯೋದಲ್ಲಿ 7th ಸ್ಟ್ಯಾಂಡರ್ಡ್ನ 3rd ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಎಳೆಯಿಂದ ಬಟ್ಟೆ, ಫೈಬರ್ ಟು ಫ್ಯಾಬ್ರಿಕ್. ನಿಮಗೆ ಗೊತ್ತಿದೆ ಇವಾಗ ಆಲ್ರೆಡಿ, ನಾವು 6th ಸ್ಟ್ಯಾಂಡರ್ಡಲ್ಲೂ ಸಹಿತ ಓದ್ಕೊಂಡು ಬಂದಿದ್ದೀವಿ. ಫೈಬರ್ ಅಂತಂದ್ರೇನು, ನಮಗೆ ನಾರು ಅಂತಂದ್ರೇನು, ಹಾಗೆ ನಾರಿಂದ ಹೇಗೆ ನೂಲನ್ನು ತಯಾರು ಮಾಡ್ತಾರೆ, ನೂಲಿಂದ ಒಂದು ಫ್ಯಾಬ್ರಿಕ್, ಒಂದು ಬಟ್ಟೆನ ಹೇಗೆ ತಯಾರು ಮಾಡ್ತಾರೆ ಅನ್ನೋದು ಒಂದು ಜನರಲ್ ಐಡಿಯಾ ನಿಮಗೆ ಇವಾಗಿದೆ ಅಲ್ವಾ. ಈಗ ಊಲ್ ಮತ್ತು ರೇಷ್ಮೆ ಹೇಗೆ ತಯಾರಿಕೆ ಆಗುತ್ತೆ ಅದನ್ನು ನಾವೀಗ ನೋಡ್ತಾ ಬರೋಣ. ಹಿಂದಿನ ವಿಡಿಯೋಗಳಲ್ಲಿ ಅಂದರೆ 6th ಸ್ಟ್ಯಾಂಡರ್ಡ್ನ ವಿಡಿಯೋದಲ್ಲಿ ನಿಮಗೆ ಕಾಟನ್ ಮತ್ತು ಜ್ಯೂಟ್, ನ್ಯಾಚುರಲ್ ಫೈಬರ್ಸ್ ಹೇಗೆ ಸಿಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಸಸ್ಯಗಳ ಮೂಲಕ ಹೇಗೆ ಸಿಗ್ತಾ ಇದೆ ಅಂತ ಹೇಳಿ. ಈಗ ಅನಿಮಲ್ ಫೈಬರ್ಸ್ಗಳು, ಒಂದು ಊಲ್, ಒಂದು ಉಣ್ಣೆ, ಇನ್ನೊಂದು ರೇಷ್ಮೆ. ಈ ವಿಡಿಯೋದಲ್ಲಿ ನೀವು ಇದನ್ನು ತಿಳ್ಕೊಳ್ತಾ ಹೋಗ್ತೀರಾ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಊಲ್ ನಮಗೆ ಹೇಗೆ ಸಿಗುತ್ತೆ? ಉಣ್ಣೆ ಕುರಿ, ಮೇಕೆ, ಯಾಕ್ ಈ ಥರ ಪ್ರಾಣಿಗಳಿಂದ ನಾವು ಪಡ್ಕೋಬಹುದು. ಅವುಗಳ ಕೂದಲುಗಳಿಂದ ನಾವು ಪಡ್ಕೋಬಹುದು. ಈ ಕುರಿ, ಮೇಕೆ ಮತ್ತು ಯಾಕ್ ಏನಿದೆಲ್ಲ, ಇವುಗಳಲ್ಲಿ ಏನಾಗಿರುತ್ತೆ ಅಂದರೆ ದಟ್ಟವಾದಂತಹ ಕೂದಲಿರುತ್ತೆ. ನಿಮಗೆ ಗೊತ್ತಿದೆ ಇವಾಗ ಆಲ್ರೆಡಿ, ಗಾಳಿ ಏನಾಗಿದೆ, ಇಟ್ಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಇದು ಅಲ್ಪವಾಹಕ, ಉಷ್ಣ ಅಲ್ಪವಾಹಕ ಆಗಿರುತ್ತೆ ಗಾಳಿ ಅಲ್ವಾ. ಈಗ ಅದಕ್ಕೋಸ್ಕರ ಏನಾಗುತ್ತೆ, ಆ ಕೂದಲು, ದಟ್ಟವಾದಂತಹ ಕೂದಲು ಏನಾಗುತ್ತೆ, ಅವುಗಳನ್ನು ಬೆಚ್ಚಗಿಡುತ್ತೆ. ಈ ಕೂದಲು ತಮ್ಮ ನಡುವೆ ಏನು ಮಾಡುತ್ತೆ, ಹೆಚ್ಚು ಗಾಳಿಯನ್ನು ಹಿಡಿದುಕೊಳ್ಳುತ್ತದೆ. ಆ ಕಾರಣದಿಂದಾಗಿ ನಮಗೆ ಇವು ಏನಾಗುತ್ತೆ, ಇವುಗಳು ಈ ಕೂದಲು ಆ ಕುರಿ, ಮೇಕೆ, ಈ ಯಾಕಗಳಿಗೆ ಬೆಚ್ಚನೆ ಒಂದು ಮಾಡುತ್ತೆ. ಇದೇ ಒಂದು ಅಪ್ಲಿಕೇಶನ್ ಮೇಲೆ ನೀವು ನೋಡ್ಬೋದು, 2 ಬೆಡ್ಶೀಟ್ ಏನಾದರೂ ನೀವು ಹೊತ್ಕೊಂಡ್ರಿ, ಒಂದು ಬೆಡ್ಶೀಟಿಗೆ ಕಂಪೇರ್ ಮಾಡಿದ್ರೆ ಇನ್ನೊಂದು ಬೆಡ್ಶೀಟ್, ಅಂದರೆ ಒಂದೇ ಬೆಡ್ಶೀಟ್ ಹೊತ್ಕೊಳ್ಳೋದಕ್ಕೂ 2 ಬೆಡ್ಶೀಟ್ ಹೊತ್ಕೊಳ್ಳೋದಕ್ಕೂ ನಿಮಗೆ ಹೆಚ್ಚು ಬೆಚ್ಚಗಾಗುತ್ತೆ. ಯಾಕೆ ಹೇಳಿ, ದ ಏರ್ ಟ್ರ್ಯಾಪ್ಡ್ ಬಿಟ್ವೀನ್ ದ 2 ಬೆಡ್ಶೀಟ್ಸ್, ಆ 2 ಬೆಡ್ಶೀಟ್ ಮಧ್ಯೆ ಏನಾಗಿರುತ್ತೆ, ಗಾಳಿ ಟ್ರ್ಯಾಪ್ ಆಗಿಬಿಟ್ಟಿರುತ್ತೆ. ಆ ಕಾರಣದಿಂದಾಗಿ ಗೊತ್ತಿದೆ ನಿಮಗೆ, ಗಾಳಿ ಅನ್ನೋದು ಒಂದು ಪೂರ್ ಕಂಡಕ್ಟರ್ ಆಫ್ ಹೀಟ್. ಅದಕ್ಕೋಸ್ಕರ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ನಂತರ ಈ ಕೂದಲುಗಳನ್ನು ಈ ಪ್ರಾಣಿಗಳನ್ನು ಏನು ಮಾಡುತ್ತೆ, ಬೆಚ್ಚಗಿಡುತ್ತೆ. ಜೊತೆಗೆ ಈಗ ನಿಮಗೆ ಗೊತ್ತಿದೆ, ನಾರಿನಿಂದ ನಾವೇನು ಮಾಡ್ತೀವಿ, ನೂಲನ್ನು ತಯಾರು ಮಾಡ್ತೀವಿ. ನೂಲು ರೆಡಿ ಆದ ತಕ್ಷಣ ನಾವು ಏನು ಮಾಡಬಹುದು, ನಮಗೆ ಬೇಕಾಗಿರೋ ಡಿಸೈನಲ್ಲಿ ನಾವೊಂದು ಫ್ಯಾಬ್ರಿಕನ್ನು ರೆಡಿ ಮಾಡ್ಕೋಬಹುದು. ಹಾಗಿದ್ರೆ ಫಸ್ಟ್ ನಮ್ಮ ಒಂದು ಪ್ರೈಮರಿ ಸೋರ್ಸ್ ಏನಾಗಿರಬೇಕು, ಒಂದು ನಾರು ಬೇಕು. ನಾರಿನ ಒಂದು ಸೋರ್ಸ್ ನಮಗೆ ಇವಾಗ ಸಿಗಬೇಕು ಅಲ್ವಾ. ಈಗ ನೋಡ್ತಾ ಬರೋಣ. ಈಗ ಶಿಪ್ನ ಒಂದು ಎಕ್ಸಾಂಪಲ್ ತೊಗೊಂಡ್ವಿ ಅಂದರೆ, ಆ ಕುರಿಗಳ ಒಂದು ಕೂದಲುಗಳನ್ನು ನೋಡೋದಾದರೆ 2 ರೀತಿಯಾದಂತಹ ಕೂದಲುಗಳು ಅವುಗಳಿಗಿರುತ್ತೆ. 2 ರೀತಿಯಾದಂಥ ಕೂದಲುಗಳು ಸಹಿತ ನಮಗೆ ಉಪಯೋಗವಲ್ಲ, ಯಾವುದೋ ಒಂದು ರೀತಿಯದ್ದು. ಯಾವುದದು ಅಂತಂದರೆ, ಫಸ್ಟ್ ಒನ್ ಒರಟಾದಂತಹ ಹೊರ ಕೂದಲು ಏನಿದೆಯಲ್ಲ, ನಮಗೆ ಕಾಣಿಸುವಂತಹ ಹೊರ ಕೂದಲು, ಹಾಗೆ ಅದು ಒರಟಾಗಿರುವಂಥದ್ದು. ಇನ್ನೊಂದಿದೆ ಚರ್ಮಕ್ಕೆ ಹತ್ತಿರದ ನಯವಾದಂತಹ ಸೂಕ್ಷ್ಮ ಒಳಕೂದಲು. ಗೊತ್ತಾಗ್ತಿದೆಯಾ? ಒಳಕೂದಲು ಅಂದ ತಕ್ಷಣ ಇನ್ನರ್ ಬಾಡಿ ಅಂತಲ್ಲ, ಅದಕ್ಕೆ ಸ್ಕಿನ್ನಿಗೆ ನಿಯರ್ ಆಗಿರುವಂಥದ್ದು ಅಂತ. ಈ ಸಾಫ್ಟ್ ಕೂದಲು ಏನಿದೆಯಲ್ಲ, ಈ ಸೆಕೆಂಡ್ ಟೈಪ್ ಇರುವಂತಹ ಕೂದಲು, ಇವು ನಮಗೆ ತುಂಬ ಹೆಲ್ಪ್ಫುಲ್ ಫಾರ್ ಈ ಫೈಬರ್ ಪರ್ಪಸ್ಗೋಸ್ಕರ. ಗೊತ್ತಾಗ್ತಿದೆಯಾ? ಈಗ ಈ ಸಾಫ್ಟ್ ಆಗಿರುವಂತಹ ಫೈನ್ ಸಾಫ್ಟ್ ಅಂಡರ್ ಹೇರ್ ಏನು ಕೂದಲಿದೆಯಲ್ಲ, ಇಂತಹ ಕೂದಲುಗಳು ಹೆಚ್ಚು ನಮಗೆ ಬರುವಂತಹ ಕುರಿಗಳಲ್ಲಿ ನಾವು ಈ ಪ್ರಾಪರ್ಟಿ ಇರುವಂಥ ಕುರಿಗಳನ್ನು ನಾವು ಏನು ನೋಡ್ತೀವಲ್ವ, ಅವುಗಳನ್ನೇ ನಾವು ಸೆಲೆಕ್ಟಿವ್ ಬ್ರೀಡಿಂಗ್, ಆಯ್ಕೆಯ ತಳೀಕರಣ ಅಂಥೇಳಿ ಕರಿತಾ ಹೋಗ್ತೀವಿ. ನಮಗೆ ಬೇಕಾಗಿರುವಂಥ ಒಂದು ಪ್ರಾಪರ್ಟಿನ ನಾವು ಹೆಚ್ಚು ಅಲ್ಲಿ ಒತ್ತನ್ನು ಕೊಟ್ಟಿರ್ತೀವಿ, ಅಷ್ಟೇನಾ? ಓಕೆ, ನೆಕ್ಸ್ಟ್, ಉಣ್ಣೆಯನ್ನು ಉತ್ಪಾದಿಸುವಂತಹ ಪ್ರಾಣಿಗಳು ಯಾವುದ್ಯಾವುದಿದ್ದಾವೆ ಎಕ್ಸಾಮಲ್ಲಿ ಕೇಳಿದರೆ, ಹಾಗೆ ಕನ್ಫ್ಯೂಸ್ ಆಗಿ ರಾಂಗ್ ಆಪ್ಷನ್ಸ್ಗಳನ್ನು ಟಿಕ್ ಮಾಡಿರೋದು ಸಹಿತ ತುಂಬ ಉದಾಹರಣೆಗಳಿವೆ. ಯಾಕ್ ಊಲ್ ಇದು ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ, ಟಿಬೆಟ್ ಮತ್ತು ಲಡಾಖಲ್ಲಿ ಹೆಚ್ಚು ಸಿಗುವಂಥದ್ದು ಯಾಕ್ ಊಲ್. ಯಾಕೆ ಗೊತ್ತಿದೆ ಅಲ್ವಾ? ನೆಕ್ಸ್ಟ್, ಅಂಗೋರಾ ಊಲ್ ಹೆಸರಲ್ಲೇ ಗೊತ್ತಾಗುತ್ತೆ, ಅಂಗೋರಾ ಗೋಟ್ಸ್ಗಳಿಂದ ಸಿಗುತ್ತೆ. ಗೋಟ್ಸ್, ನಾಟ್ ಎ ಶಿಪ್, ಗೋಟ್, ಅದನ್ನು ನೀವು ನೆನ್ಪಿಡ್ಕೋಬೇಕು. ಇದು ಹೆಚ್ಚಾಗಿ ಸಿಗೋದು ನಮಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಸಿಗುತ್ತೆ. ಗೊತ್ತಾಗ್ತಿದೆಯಾ? ನಂತರ ಊಲ್ ಇನ್ನೂ ನಾವು ಗೋಟ್ ಹೇರಿಂದನೂ ಸಹಿತ ಪಡ್ಕೋಬಹುದು. ಇವುಗಳು ಎಲ್ಲಿ ಅಂತಂದರೆ, ಕಾಶ್ಮೀರಿ ಗೋಟ್ ಹೇರ್, ಅದ್ರ ಹೆಚ್ಚು ಒತ್ತನ್ನು ಕೊಡೋದು ಕಾಶ್ಮೀರಲ್ಲಿರುವಂತಹ ಈ ಗೋಟ್ಗಳೇನಿದೆಯಲ್ಲ, ಮೇಕೆಗಳು, ಅವುಗಳ ಕೂದಲೇನಾಗಿರುತ್ತೆ, ಹೆಚ್ಚು ಸಾಫ್ಟ್ ಆಗಿರುತ್ತೆ, ಮೃದುವಾಗಿರುತ್ತೆ ಅಂತ ಹೇಳ್ತಿದ್ದಾರೆ.
ಜೊತೆಗೆ ಇವುಗಳನ್ನೇ ಯೂಸ್ ಮಾಡ್ಕೊಂಬಿಟ್ಟು ಪಶ್ಮಿನಾ ಶಾಲ್ಸ್ಗಳನ್ನು ಮಾಡ್ತಾರೆ. ಪಶ್ಮಿನಾ ಶಾಲ್ಸ್ಗಳನ್ನು ಮಾಡುವಂತಹ ಕೂದಲು ಎಲ್ಲಿಂದ ಸಿಗ್ತಾ ಇದೆ, ಸೋರ್ಸ್ ಯಾವುದು ಅಂತ ಕೇಳಿದ್ರೆ ನೀವು ಕಾಶ್ಮೀರಿ ಗೋಟ್ ಅಂತ ಹೇಳಿ ಆನ್ಸರ್ ಮಾಡಬೇಕಾಗುತ್ತೆ. ಹಾಗೆ ಊಲ್, ಹಾಗೆ ನಾವು ಉಣ್ಣೆಗಳನ್ನು ಪಡ್ಕೋಬಹುದು ಕ್ಯಾಮೆಲ್ಸ್ಗಳಿಂದನೂ, ಒಂಟೆಗಳಿಂದನೂ ಸಹಿತ ನಾವು ಉಣ್ಣೆನ ಪಡಿಬಹುದು. ಹಾಗೆ ಉಣ್ಣೆನ ಲಾಮ ಮತ್ತು ಅಲ್ಪಕ ಅನ್ನೋ ಪ್ರಾಣಿಗಳಿಂದನೂ ಸಹಿತ ನಾವು ಪಡ್ಕೋಬಹುದು. ಸೊ ಇದಿಷ್ಟನ್ನು ಸಹಿತ ನಿಮ್ಮದೇ ಆದಂಥ ವೇಗಳಲ್ಲಿ ಅಥವಾ ಡೈಲಿ 5 ಮಿನಿಟ್ಸ್ ಇದನ್ನು ನೋಡ್ತಾ ಇರಿ, ನಿಮಗೆ ಸ್ಟೋರ್ ಆಗಿಬಿಡುತ್ತೆ. ಯಾಕಂದರೆ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗಲೇ ನಮಗೆ ಮಾರ್ಕ್ಸ್ ಹೋಗೋ ಹೆಚ್ಚು ಸಾಧ್ಯತೆ ಇರುತ್ತೆ. ಈಗ ಎಳೆಯಿಂದ ಬಟ್ಟೆ, ಕುರಿಗಳ ಸಾಕಣೆ ಮತ್ತು ತಳಿ ಅಭಿವೃದ್ಧಿ. ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಕುರಿಗಳ ಸಾಕಣೆ ಹಾಗೆ ಅವುಗಳ ಅಭಿವೃದ್ಧಿ ನೋಡ್ತಾ ಬರ್ತೀವಿ. ರೇರಿಂಗ್ ಆ್ಯಂಡ್ ಬ್ರೀಡಿಂಗ್ ಆಫ್ ದ ಶೀಪ್. ಇವುಗಳನ್ನು ನಾವು ಫಸ್ಟು ಕುರಿಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ಈ ಕುರಿಗಳು ಎಲ್ಲಿ ನಾವು ಹೆಚ್ಚಾಗಿ ನೋಡೋದಕ್ಕೆ ಸಾಧ್ಯ ಅಂದರೆ JK ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್, ಹರಿಯಾಣದಲ್ಲಿ, ಹಾಗೆ ಅರುಣಾಚಲ್ ಪ್ರದೇಶ್, ಜೊತೆಗೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಪಂಜಾಬ್, ರಾಜಸ್ಥಾನ್, ಗುಜರಾತ್ ಇಲ್ಲೂ ಸಹಿತ ನಾವು ನೋಡಬಹುದು. ಕುರಿ ಸಾಕಾಣೆದಾರರು ಏನು ಮಾಡ್ತಾರೆ ಅಂತಂದರೆ ಕುರಿಗಳನ್ನು ಮೇಯಿಸೋದಕ್ಕೆ ಹಾಗೆ ಇವುಗಳಿಗೆ ಏನನ್ನು ಕೊಡ್ತಾರೆ ಅಂತಂದರೆ ದ್ವಿದಳ ಧಾನ್ಯ, ಮೆಕ್ಕೆಜೋಳ, ಜೋಳದ ಹಿಂಡಿ ಹಾಗೆ ಖನಿಜ ಮಿಶ್ರಣಗಳನ್ನು ಕೊಡ್ತಾ ಹೋಗ್ತಾರೆ. ಇವರು ಮತ್ತು ಹಿಲ್ಲಿ ರೀಜನ್ಸ್ಗಳಿಗೆ ಕರ್ಕೊಂಡು ಹೋಗ್ತಾರೆ ಮೇಯೋದಕ್ಕೆ, ಅದೆಲ್ಲ ಗೊತ್ತಿದೆ. ಚಳಿಗಾಲದಲ್ಲಿ ಕುರಿಗಳನ್ನು ಒಳಾಂಗಣಗಳಲ್ಲಿ ಏನು ಮಾಡಿರ್ತಾರೆ, ಒಳಗಡೆನೇ ಇಟ್ಕೊಂಡಿರ್ತಾರೆ, ಹೊರಗೆ ಬಿಡೋದಿಲ್ಲ. ಎಲೆ, ಕಾಳು, ಒಣಮೇವುಗಳನ್ನು ಒಳಗಡೆನೆ ಕೊಟ್ಬಿಟ್ಟು ಅವುಗಳನ್ನು ಸಾಕಾಣಿಕೆ ಮಾಡ್ತಾರೆ. ಇದಿಷ್ಟು ಗೊತ್ತಾದಮೇಲೆ ಇದೊಂದು ಬ್ರೀಫ್ ಇಂಟ್ರೊಡಕ್ಷನ್ ಅಷ್ಟೆ. ಉಣ್ಣೆ ಇವುಗಳನ್ನು ಹೇಗೆ ತಯಾರಿಕೆ ಮಾಡ್ತಾರೆ, ಅದರ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ಕತ್ತರಿಸುವಿಕೆ, ಶಿಯರಿಂಗ್. ಈಗ ಕೂದಲುಗಳನ್ನು ಏನು ಮಾಡ್ತಾರೆ, ಫಸ್ಟು ತೆಗಿತಾರೆ. ಹೇಗೆ ನಾವು ಶೇವ್ ಮಾಡ್ಕೋತಾರಲ್ಲ ಆ ಥರ, ಅದೇ ರೀತಿಯಾಗಿ ಈ ಒಂದು ಕುರಿಗಳ ಮೇಲ್ಮೈಯಲ್ಲಿರುವಂತಹ ಕೂದಲುಗಳನ್ನು ಶೇವ್ ಮಾಡ್ಕೋತಾರೆ, ತೆಗಿತಾರೆ. ಅದನ್ನೇ ಶಿಯರಿಂಗ್ ಅಂಥೇಳಿ ಅಂತಾರೆ. ಇದನ್ನು ಯಾವಾಗ ಮಾಡ್ತಾರೆ ಅಂದರೆ ನಮ್ಮ ವೆದರ್ ಏನಾಗಿರಬೇಕು, ಹಾಟ್ ಆಗಿರಬೇಕು. ನಾಟ್ ಅ ಕೋಲ್ಡ್ ವೆದರ್ ಬಟ್ ಹಾಟ್ ವೆದರ್ ಇರಬೇಕು. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಕೂದಲು ಆ್ಯಕ್ಚುಲಿ ಈ ಒಂದು ಕುರಿಗಳಿಗೆ ಏನಾಗಿರುತ್ತೆ, ಬೆಚ್ಚನೆ ಆದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಬೆಚ್ಚಗಿರಿಸಿರುತ್ತೆ. ಆದರೆ ಅವುಗಳನ್ನೇ ತೆಗೆದ ತಕ್ಷಣ ಒಂದು ಕೋಲ್ಡ್ ಎನ್ವಿರಾನ್ಮೆಂಟ್ಗೆ ಇದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹಾಟ್ ವೆದರ್ ಇದ್ದಾಗ ಈ ಕೂದಲುಗಳನ್ನು ತೆಗಿತಾ ಹೋಗ್ತಾರೆ. ಕೂದಲು ತೆಗೆದ ಆದಮೇಲೆ ಆ ಕೂದಲುಗಳನ್ನು ಏನು ಮಾಡ್ತಾರೆ, ಸ್ಕೌರಿಂಗ್, ಉಜ್ಜಿ ಅವುಗಳನ್ನು ಶುಭ್ರ ಮಾಡ್ತಾ ಹೋಗ್ತಾರೆ. ಥರ್ಡ್ ಸ್ಟೆಪ್ಪಲ್ಲಿ ಅವುಗಳನ್ನು ವಿಂಗಡಣೆ, ಕ್ಲಾಸಿಫೈ ಮಾಡ್ಕೋತಾರೆ. ನಂತರ ಅವುಗಳನ್ನು ಫ್ಯಾಕ್ಟ್ರಿಗಳಿಗೆ ಕಳಿಸ್ತಾರೆ. ಎಲ್ಲಿ ಉಣ್ಣೆ ತಯಾರಿಕೆ ಆಗುತ್ತಲ್ವ ಆ ಫ್ಯಾಕ್ಟ್ರಿಗಳಿಗೆ ಕಳಿಸ್ತಾರೆ. ನಂತರ ಆ ಕೂದಲಲ್ಲಿ ಅಥವಾ ಆ ಒಂದು ಫೈಬರ್ಸ್ಗಳಲ್ಲಿ ಇರುವಂತಹ ಪುರುಳೆಗಳು, ಬರ್ಸ್ ಅಂತ ಹೇಳಿ ಕರಿತೀವಿ, ಅವುಗಳನ್ನು ತೆಗಿತಾ ಹೋಗ್ತಾರೆ. ಕೆಲವೊಂದು ಸಣ್ಣ ಸಣ್ಣ ಈ ಬರ್ಸ್ಗಳನ್ನು ಏನು ಮಾಡಿರ್ತಾರೆ ಅಂದರೆ ನೀವು ವೇರ್ ಮಾಡುವಂತಹ ಸ್ವೆಟರ್ಗಳಲ್ಲೂ ಸಹಿತ ಯೂಸ್ ಮಾಡಿರ್ತಾರೆ. ನಂತರ ಇದು ಈ ಎಳೆಗಳನ್ನು ಬೇರ್ಪಡಿಸೋಕ್ಕೆ ಸಿದ್ಧವಾದಂತಹ ಉಣ್ಣೆ. ಇಲ್ಲಿ ಆಲ್ಮೋಸ್ಟ್ ಉಣ್ಣೆ ರೆಡಿ ಆಯಿತು. ಇವುಗಳನ್ನು ಈ ಉಣ್ಣೆಗಳನ್ನು ಏನು ಮಾಡ್ತಾರೆ, ನಮಗೆ ಬೇಕಾಗಿರುವಂಥ ಕಲರ್ಸ್ಗಳನ್ನು ಹಾಕ್ತಾರೆ. ಅದೇ ಡೈಯಿಂಗ್ ಆಗಿರುತ್ತೆ. ಡೈಯಿಂಗ್ ಆದಮೇಲೆ ಅದನ್ನು ಒಂದು ಕಡೆ ರೋಲ್ ಮಾಡಿಕೊಂಡು ಒಂದು ಕಡೆ ಸ್ಟೋರ್ ಮಾಡ್ಕೊಳ್ಳೋದು. ಎಳೆಯನ್ನು ನೇರಗೊಳಿಸಿ ಆನಂತರ ಬಾಚಿ ಅವುಗಳಲ್ಲಿ ಏನಾದರೂ ಸಿಕ್ಕು ಕಟ್ಟಿದರೆ ಅವುಗಳನ್ನು ತೆಗೆದು ನೆಕ್ಸ್ಟ್ ಏನು ಮಾಡ್ತಾರೆ, ಅವುಗಳನ್ನು ರೋಲ್ ಮಾಡಿರ್ತಾರೆ. ಉದ್ದವಾದಂತಹ ಎಳೆಗಳೇನಾದರೂ ಇತ್ತು ಅಂದರೆ ಅಂತಹವುಗಳನ್ನು ಸ್ವೆಟರ್ಗಳಿಗೆ ಉಪಯೋಗಿಸ್ತಾರೆ. ತುಂಡಾದಂತಹ ಎಳೆಗಳಿದ್ದವನ್ನ ಅವುಗಳೇನು ಮಾಡ್ತಾರೆ, ಹೊಸೆದ್ಬಿಟ್ಟು ಉಣ್ಣೆ ಬಟ್ಟೆಯಾಗಿ ಅವರು ನೇಯ್ತಾ ಹೋಗ್ತಾರೆ. ಇದೊಂದು ಬ್ರೀಫ್ ಇಂಟ್ರೊಡಕ್ಷನ್. ಜಸ್ಟ್ ಕೂದಲನ್ನು ತೆಗಿತಾರೆ, ಕೂದಲು ತೆಗೆದ ತಕ್ಷಣ ಅವುಗಳನ್ನು ವಿಂಗಡಣೆ ಮಾಡ್ಕೋತಾರೆ. ಕೂದಲು ಉಜ್ಜಿ ಅದನ್ನು ಶುಭ್ರಗೊಳಿಸಿ ಆನಂತರ ವಿಂಗಡಣೆ ಮಾಡಿ ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಪುಳ್ಳೆಗಳನ್ನು ತೆಗಿತಾ ಹೋಗ್ತಾರೆ. ಆಮೇಲೆ ಬೇಕಾಗಿರುವಂತಹ ಕಲರ್ಸ್ಗಳನ್ನು ಕೊಟ್ಟು ರೋಲಿಂಗ್ ಮಾಡ್ತಾರೆ. ರೋಲಿಂಗಲ್ಲಿ ಉದ್ದ ಇರೋದನ್ನು ಸ್ವೆಟರ್ಗೆ ಯೂಸ್ ಮಾಡ್ತಾರೆ, ಸ್ವಲ್ಪ ಶಾರ್ಟ್ ಇರೋದನ್ನು ಅವುಗಳನ್ನು ಒಂದು ನೇಯ್ದು ಉದ್ದ ರೀತಿಯಲ್ಲಿ ಅಥವಾ ಬೇಕಾಗಿರುವಂಥ ಒಂದು ಬಟ್ಟೆ ತಯಾರಿಕೆಗೂ ಸಹಿತ ಅವರು ಯೂಟಿಲೈಸ್ ಮಾಡ್ಕೋಬಹುದು. ಗೊತ್ತಾಗ್ತಿದೆಯಾ? ಆ ನಂತರ ಇದೊಂದು ಸ್ಟೆಪ್ ಫ್ಲೋ ಚಾರ್ಟ್ ರೀತಿಯಲ್ಲಿ ಕೊಟ್ಟಿದ್ದೀನಿ. ಶಿಯರಿಂಗ್, ಸ್ಕೌರಿಂಗ್, ಸಾರ್ಟಿಂಗ್, ಕ್ಲೀನಿಂಗ್ ಆಫ್ ಬರ್ಸ್, ಪುರುಳೆಗಳನ್ನು ತೆಗಿತಾರೆ. ಆನಂತರ ಡೈಯಿಂಗ್ ಹಾಗೆ ರೋಲಿಂಗ್. ಸಿಂಪಲ್ ಆಗಿದೆ ಅಲ್ವಾ? ಈಗ ನೋಡೋಣ ಸಿಲ್ಕ್ ಬಗ್ಗೆ. ರೇಷ್ಮೆ ಒಂದು ಸ್ಟೆಪ್ ಮುಂದೆ ಹೋಗಿದೆ, PDF ಹಿಂದೆ ಮುಂದೆ ಆಗಿದೆ. ನಾನು ನಿಮಗೆ ಕಳಿಸುವಾಗ ಸರಿ ಮಾಡಿ ಕಳಿಸ್ತೀನಿ. ಕಸುಬಿನ ಹಾನಿಗಳು ಬರುತ್ತೆ ಕಾನ್ಸೆಪ್ಟು. ಅಕ್ಯುಪೇಷನಲ್ ಹಜಾರ್ಡ್. ಇಲ್ಲಿ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಾಯಿಂದ ಸಾರ್ಟರ್ಸ್ ಡಿಸೀಸ್ ಅನ್ನೋ ಬರೋ ಸಾಧ್ಯತೆಯೂ ಸಹಿತ ಆ ಕೆಲಸಗಾರರಿಗೂ ಸಹಿತ ಸಾಧ್ಯತೆ ಇರುತ್ತೆ.
ಆಗ ಅದಕ್ಕೋಸ್ಕರನೇ ಪ್ರಿಕಾಕ್ಷನ್ ಮೆಜರ್ಸ್ಗಳನ್ನು ಸಹಿತ ತಗೋತಾರೆ. ಇದರ ಒಂದು ನೇಮ್ ಗೊತ್ತಿರಲಿ, ಸಾರ್ಟರ್ಸ್ ಡಿಸೀಸ್. ಕನ್ನಡದಲ್ಲೂ ಸಹಿತ ಸಾರ್ಟರ್ಸ್ ಡಿಸೀಸ್ ಅಂತಲೇ ಕರಿತೀವಿ. ಗೊತ್ತಾಗ್ತಿದೆಯಾ? ನಂತರ ಹೋಗೋಣ ಸಿಲ್ಕ್ ಫೈಬರ್ಸ್, ಅನಿಮಲ್ ಫೈಬರ್ಸ್ ಅಂತ ಹೇಳಿ ಕರಿತೀವಿ ಇದನ್ನು, ಹೌದಲ್ವಾ? ಅನಿಮಲಿಂದ ಪಡ್ಕೋತಾ ಇದ್ದೀವಿ. ಸೊ ಅನಿಮಲ್ ಫೈಬರ್ಸ್, ಈವನ್ ಉಣ್ಣೆನೂ ಸಹಿತ ಅದು ಅನಿಮಲ್ ಫೈಬರ್ ಆಗಿದೆ. ಇಲ್ಲಿ ನಾವು ಸಿಲ್ಕ್ ಫೈಬರ್ಗೆ ಯೂಸ್ ಮಾಡುವಂಥ ಅನಿಮಲ್ ಯಾವುದು? ಸಿಲ್ಕ್ ಮೋತ್. ರೇಷ್ಮೆ ಹುಳುನ ಯೂಸ್ ಮಾಡ್ತೀವಿ, ಇದನ್ನೇ ಸೆರಿಕಲ್ಚರ್ ಅಂತ ಹೇಳಿ ಕರಿತೀವಿ. ನಂತರ ಈ ಒಂದು ಸಿಲ್ಕ್ ಮೋತ್ನ, ರೇಷ್ಮೆ ಹುಳುವಿನ ಜೀವನ ಚರಿತ್ರೆ ನಾವು ನೋಡ್ತಾ ಬಂದ್ವಿ ಅಂತಂದರೆ, ಹೆಣ್ಣು ರೇಷ್ಮೆ ಹುಳು ಏನು ಮಾಡುತ್ತೆ? ಮೊಟ್ಟೆಯನ್ನು ಇಡುತ್ತೆ. ಗಂಡು ರೇಷ್ಮೆ ಮೊಟ್ಟೆಯನ್ನು ಇಡೋದಿಲ್ಲ. ಈ ಹೆಣ್ಣು ರೇಷ್ಮೆ ಮೊಟ್ಟೆಯನ್ನು ಇಟ್ಟಾದಮೇಲೆ ಅವುಗಳೇನು ಮಾಡುತ್ತೆ? ಆ ಮೊಟ್ಟೆಯಿಂದ ಈ ಕ್ಯಾಟರ್ಪಿಲ್ಲರ್, ಕಂಬಳಿ ಹುಳು ಅಥವಾ ರೇಷ್ಮೆ ಹುಳು, ಎನಿಥಿಂಗ್ ನೀವು ಯಾವ ರೀತಿನಾದರೂ ಕರ್ಕೋಬಹುದು, ಇವುಗಳೇನು ಮಾಡುತ್ತೆ? ಆ ಲಾರ್ವಾಯಿಂದ ಹೊರಗೆ ಬರುತ್ತೆ. ಆ ಮೊಟ್ಟೆ ಆ ಲಾರ್ವಾಯಿಂದ ಏನು ಮಾಡುತ್ತೆ? ಅದು ಹೊರಗೆ ಬರುತ್ತೆ. ಹೊರಗೆ ಬಂದಾದಮೇಲೆ ಇವು ಬೆಳೆಯೋದಲ್ಲಿ ಏನೋ ಅದರ ಗಾತ್ರದಲ್ಲಿ ಅದು ಹೆಚ್ಚಳ ಆಗ್ತಾ ಹೋಗುತ್ತೆ. ಹೆಚ್ಚಳ ಆಗೋದ್ರ ಜೊತೆಗೆ ಅದೇನಾಗುತ್ತೆ? ಪ್ಯೂಪಾ ಸ್ಟೇಜಿಗೆ ಬರುತ್ತೆ, ಕೋಶಾವಸ್ಥೆಗೆ ಎಂಟರ್ ಆಗುತ್ತೆ. ಸೇಮ್ ಆ್ಯಸ್ ಲೈಕ್ ಹ್ಯೂಮನ್ಸ್ ಅಲ್ವಾ? ನಂತರ ಈಗ ಈ ಪ್ಯೂಪಾ ಸ್ಟೇಜಿಗೆ ಹೋಗೋ ಸಮಯದಲ್ಲಿ ಏನೇನಾಗುತ್ತೆ ಅಂತಂದರೆ, ಮೊದಲು ಅದು ತನ್ನ ಸುತ್ತ ಬಲೆಯನ್ನು ಹಾಕೊಳ್ಳುತ್ತೆ, ನೇಯ್ಕೊಳ್ಳುತ್ತೆ. ಈಗ ಅದು ನೇಯ್ಕೋಬೇಕು ಅಂತಂದರೆ ತನ್ನ ಬಾಯಿಂದನೇ ಅದೇನಾಗುತ್ತೆ? ಅದು ಫಸ್ಟು, ಅದಕ್ಕಿಂತ ಮುಂಚೆ ಅವು ತಮ್ಮ ತಲೆಯನ್ನು ಸಂಖ್ಯೆ 8ರ ಆಕಾರದಲ್ಲಿ ಅತ್ತಿತ್ತ ತೂಗಾಡಿಸ್ತಿರುತ್ತೆ. 8ರ ಆಕಾರದಲ್ಲಿ, ಗೊತ್ತಾಗ್ತಿದೆಯಾ? ಹುಳುಗಳು ತಮ್ಮ ತಲೆಯ ಈ ಚಲನೆಯ ಸಂದರ್ಭದಲ್ಲಿ ಪ್ರೋಟೀನಿಂದ ಕೂಡಿದ ನಾರನ್ನು ಸ್ರವಿಸುತ್ತವೆ. ಈ ಪ್ರೋಟೀನ್ನ ಹೆಸರು ಏನು ತಿಳ್ಕೊಳ್ಳಿ, ಇದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಹೇಳಿ, ನಾನು ಕಮೆಂಟಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಪ್ರೋಟೀನ್ ಹೆಸರು ಯಾವುದು? ಈಗ ನಮ್ಮ ಕೂದಲು ನೀವು ನೋಡ್ತೀರಪ್ಪ, ಕೂದಲು ಸಹಿತ ಕೆರಾಟಿನ್ ಪ್ರೋಟೀನಿಂದ ಆಗಿದೆ. ಅದೇ ರೀತಿಯಾಗಿ ಸ್ಪೈಡರ್ ಅದು ಸಹಿತ ಸ್ರವಿಸುವಂಥದ್ದು, ಅದು ಸಹಿತ ಪ್ರೋಟೀನ್. ಅದೇ ರೀತಿಯಾಗಿ ಸಿಲ್ಕ್ ಮೋತ್ ಇದು ಸಹಿತ ಪ್ರೋಟೀನನ್ನು ಸ್ರವಿಸ್ತಾ ಇದೆ. ಆ ಪ್ರೋಟೀನ್ ಯಾವುದು ನೋಡಿ, ಸರ್ಚ್ ಮಾಡಿ ಅಥವಾ ನಿಮ್ಮ ತಲೆಗೆ ಹುಳವನ್ನು ಕೊಡಿ, ಆ ಹೆಸರಲ್ಲೇ ಆ ಒಂದು ಪ್ರೋಟೀನ್ನ ಹೆಸರಿದೆ. ಗಾಳಿಗೆ ಸಂಪರ್ಕಕ್ಕೆ ಬಂದ ತಕ್ಷಣ ಏನಾಗುತ್ತೆ? ಆ ಒಂದು ಪ್ರೋಟೀನ್ ರೇಷ್ಮೆ ಎಳೆ ಆಗುತ್ತದೆ, ಗಟ್ಟಿಯಾಗುತ್ತೆ. ಅದನ್ನೇ ನಾವು ರೇಷ್ಮೆ ಎಳೆ ಅಂತ ಹೇಳಿ ಕರಿತೀವಿ. ರೇಷ್ಮೆ ಹುಳು ಶೀಘ್ರವಾಗಿ ತನ್ನನ್ನು ತಾನು ರೇಷ್ಮೆ ಎಳೆಗಳಿಂದ ಸಂಪೂರ್ಣವಾಗಿ ಆವರಿಸ್ಕೊಂಡು ಕೋಶಾವಸ್ಥೆಗೆ ಇದನ್ನು ಬದಲಾಗ್ತಾ ಹೋಗುತ್ತೆ. ಕುಕೂನ್ ಸ್ಟೇಜ್ಗೆ ಬರುತ್ತೆ, ಕೋಶವಾಗಿ ಬದಲಾಗ್ತಾ ಹೋಗುತ್ತೆ. ರೇಷ್ಮೆ ಹುಳು ಏನಿರುತ್ತೆ ಈಗ ಗಟ್ಟಿ ಆಯ್ತಲ್ಲ, ಅದೇ ರೀತಿಯಾಗಿ ತನ್ನನ್ನು ಫುಲ್ ಅದು ಕವರ್ ಮಾಡ್ಕೊಂಡ್ಬಿಡುತ್ತೆ. ಆವಾಗಲೇ ಇದು ಕುಕೂನ್ ಸ್ಟೇಜಿಗೆ ಹೋಗುತ್ತೆ. ಅದೇ ರೇಷ್ಮೆ ಗೂಡು ಅಂತ ಹೇಳಿ ಕರಿತೀವಿ. ವೈಟ್ ಕಲರ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು. ಕೋಶಾವಸ್ಥೆಯಿಂದ ಪತಂಗವಾಗುವಂತಹ ಅದು ಏನಾಗುತ್ತೆ? ಗೂಡಿನೊಳಗೆ ಅದು ಅದು ಈಗೇನು ತನ್ನನ್ನು ತಾನು ಕವರ್ ಮಾಡ್ಕೊಂಡಿದ್ರು ಸಹಿತ ಅದ್ರ ಒಳಗಡೆನೇ ಏನಾಗ್ತಾ ಇರುತ್ತೆ ಅಂದರೆ, ಈ ಕೋಶಾವಸ್ಥೆಯಿಂದ ಅದು ಪತಂಗವಾಗುವಂಥ ಅದು ಪ್ರೋಸೆಸ್ ಸಹಿತ ಅದು ಕಂಟಿನ್ಯೂ ಅಲ್ಲಿ ಇದ್ದೇ ಇರುತ್ತೆ. ರೇಷ್ಮೆ ಬಟ್ಟೆಯನ್ನು ನೇಯಲು ರೇಷ್ಮೆ ಎಳೆಗಳನ್ನು ಬಳಸುವರು, ಇದೇ ಕಾಮನ್ ಥಿಂಗ್. ಟೆಸ್ಸಾ ರೇಷ್ಮೆ ಅಂತೇಳಿ ಸಿಗುತ್ತೆ, ಮೂಗ ರೇಷ್ಮೆ, ಕೋಸಾ ರೇಷ್ಮೆ, ಈ ರೀತಿಯಾದಂತಹ ಡಿಫ್ರೆಂಟ್ ಆಗಿರುವಂತಹ ರೇಷ್ಮೆಗಳು ಸಿಗುತ್ತೆ. ಬಿಕಾಸ್ ಆಫ್ ಯಾಕೆ ಅಂತಂದರೆ ನಾವು ಹೇಳಬಹುದು ರೇಷ್ಮೆ ಹುಳುಗಳು ಆ ರೀತಿಯಾದಂತಹ ವಿಭಿನ್ನವಾಗಿರುವಂಥದ್ದಿವೆ. ಮಲ್ಬರಿ ಸಿಲ್ಕ್ ಮೋತ್ ಇದೆಯಲ್ಲ, ಇದೇ ಮೇನ್ ಒಂದು, ಇದನ್ನು ನೀವು ನೆನ್ಪಿಡ್ಕೋಬೇಕು. ಹಿಪ್ಪು ನೇರಳೆ ರೇಷ್ಮೆ ಪತಂಗವು ಬಹಳ ಸಾಮಾನ್ಯವಾಗಿ ಕಂಡು ಬರುವಂತಹ ರೇಷ್ಮೆ ಪತಂಗ. ಇದರ ಹೆಸರು ನಿಮಗೆ ಗೊತ್ತಿರಲಿ. ಒಂದು ಸ್ಲೈಡ್ ಬಿಟ್ಟಿದ್ದೀನಿ ನಾನು, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ರೇಷ್ಮೆ ಗೂಡಿನಿಂದ ಈಗ ರೇಷ್ಮೆಯವರೆಗೆ ಹೋಗೋದಾದರೆ, ರೇಷ್ಮೆ ಗೂಡು ಸಿಕ್ಕಿದೆ, ಕುಕೂನ್ ಸ್ಟೇಜಲ್ಲಿ ಹೇಗಿರುತ್ತೆ ಗೊತ್ತಾಗಿದೆ. ರೇಷ್ಮೆ ಹುಳುಗಳ ಸಾಕಣೆ ಹೇಗಾಗುತ್ತೆ ಅಂತ ನೋಡ್ತಾ ಬರೋಣ. ಹೆಣ್ಣು ರೇಷ್ಮೆ ಪತಂಗವು ಏನು ಮೊಟ್ಟೆಗಳನ್ನು ಇಡುತ್ತಲ್ಲ, ಅದು ನಿಯರ್ ಬೈ 100+ ಮೊಟ್ಟೆಗಳನ್ನು ಅದು ಇಡುತ್ತೆ. ಇದನ್ನು ಏನು ಮಾಡ್ತಾರೆ? ರೈತರಿಗೆ ಮಾರ್ತಾರೆ. ರೈತರು ಏನು ಮಾಡ್ತಾರೆ ಫಸ್ಟ್ ಅಂತಂದರೆ, ಅದನ್ನು ಸ್ವಚ್ಛವಾಗಿ ಸೂಕ್ತವಾದಂತಹ ಟೆಂಪರೇಚರಲ್ಲಿ ಹಾಗೆ ತೇವಾಂಶ ಇರುವಂತಹ ಪರಿಸರದಲ್ಲಿ ಅದನ್ನು ಇಡ್ತಾರೆ. ಲಾರ್ವಾದಿಂದ ಏನು ಇವಾಗ ಅದು ಹೊರ ಬರಬೇಕಲ್ವ, ಆಗ ಏನು ಮಾಡ್ತಾರೆ? ಸೂಕ್ತ ತಾಪಕ್ಕೆ ಬಿಸಿ ಮಾಡಲಾಗ್ತದೆ. ಇದನ್ನು ಹಿಪ್ಪು ನೇರಳೆ, ನಾವೇನು ಮಲ್ಬರಿ ಲೀವ್ಸ್ ಹೇಳಿದ್ವಲ್ಲ, ನೇರಳೆ ಗಿಡಗಳಲ್ಲಿ ತಾಜಾ ಎಲೆಗಳು ಬೆಳೆಯುವಾಗ ಇದನ್ನು ಮಾಡಲಾಗ್ತದೆ. ಕ್ಯಾಟರ್ಪಿಲ್ಲರ್ಸ್ಗಳೇನಿದಾವಲ್ವ, ಇದರಿಂದ ಲಾರ್ವಾ ಸ್ಟೇಜಿಗೆ ಏನು ಬರುತ್ತಲ್ವ, ನಾವು ಫಸ್ಟ್ ಮಾತಾಡೋದ್ವಲ್ವ, ಅದು ಅವಾಗ ಆಗೋ ಟೈಮಲ್ಲಿ ಏನಾಗುತ್ತೆ? ಇದು ಹಗಲು ರಾತ್ರಿ ಫುಲ್ ತಿಂತಾನೆ ಇರುತ್ತೆ, ಚೆನ್ನಾಗಿ ತಿಂದು ತನ್ನ ಗಾತ್ರದಲ್ಲಿ ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ. ಆ ಟೈಮಲ್ಲಿ ಅಷ್ಟು ಗೊತ್ತಿರಿ, ಅವರು ತರ್ತಾರೆ, ತಂದಾದಮೇಲೆ ಅದನ್ನು ಶುಭ್ರವಾದಂತಹ ಪರಿಸರದಲ್ಲಿಡ್ತಾರೆ.
ಹಾಗೆ ಈ ಒಂದು ಪ್ರೋಸೆಸ್ ಸಹಿತ ಅದರೊಳಗಡೆ ಆಗ್ತಾ ಇರುತ್ತೆ. ಕತ್ತರಿಸಿದಂತಹ ಈ ಒಂದು ಹಿಪ್ಪುನೇರಳೆ ಏನಿರುತ್ತಲ್ವ ಅದನ್ನು ತಾಜಾ ಹಿಪ್ಪುನೇರಳೆ ಎಲೆಗಳೊಂದಿಗೆ ಸ್ವಚ್ಛವಾದಂತಹ ಬಿದಿರಿನ ತಟ್ಟೆ, ಚಂದ್ರಿಕೆ ಅಂತೇಳಿ ಕರಿತೀವಲ್ಲ, ಈ ಒಂದು ಲಾರ್ವನ ಅದರಲ್ಲಿ ಇಡ್ತಾರೆ. ಗೊತ್ತಾಗ್ತಿದೆ ಯಾಕೆ ಇದನ್ನೇ ತಗೋತಾರೆ ಅಂದರೆ ಇಟ್ ಈಟ್ಸ್ ಮೋರ್, ಇದು ಹೆಚ್ಚು ತಿನ್ನುತ್ತೆ ಅದಕ್ಕೋಸ್ಕರ. 25-30 ದಿನದ ನಂತರವರೆಗೂ ಅದೇನು ಮಾಡುತ್ತೆ, ಚೆನ್ನಾಗಿ ತಿಂದಿರುತ್ತೆ. ಅಲ್ಲಿಗೆ ಆದಮೇಲೆ ಅದು ಇಟ್ ಸ್ಟಾಪ್ಸ್ ಈಟಿಂಗ್, ತಿನ್ನೋದನ್ನು ಸ್ಟಾಪ್ ಮಾಡುತ್ತೆ. ಗೂಡನ್ನು ಸುತ್ತಿಕೊಳ್ಳುವುದಕ್ಕೆ ತಟ್ಟೆಯಲ್ಲಿನ ಬಿದಿರಿನ ಚಿಕ್ಕ ಸಂದುಗಳಿಗೂ ಸಹಿತ ಅವು ಚಲಿಸ್ತಾ ಹೋಗ್ತವೆ, ಸಂದುಗಳಲ್ಲೂ ಚಲಿಸ್ತಾ ಹೋಗ್ತವೆ. ಒಳಗೆ ರೇಷ್ಮೆ ಪತಂಗವಾಗಿ ಬೆಳೆಯುತ್ತಾ ಹೋಗುತ್ತೆ. ಸೇಮ್ ನಾವು ಕುಕ್ಕುನ್ ಸ್ಟೇಜಿಗೆ ಹೇಗೆ ಎಂಟರ್ ಆಗುತ್ತೆ ಅಂತ ಹೇಳಿದ್ವಲ್ವ, ಅದೇ ರೀತಿಯಾಗಿ ಜಸ್ಟ್ ಅದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಷ್ಟು ಗೊತ್ತಿರಲಿ. ನಂತರ ರೇಷ್ಮೆ ಸಂಸ್ಕರಣೆ, ಇದನ್ನು ಹೇಗೆ ಸ್ಟೋರ್ ಮಾಡ್ಕೋತಾರೆ ಅಂದರೆ ರೇಷ್ಮೆ ಗೂಡನ್ನು ಸೂರ್ಯನ ಬಿಸಿಲಿಗೆ ತೆರೆದಿಡ್ತಾರೆ, ಅಥವಾ ನೀರಿನಲ್ಲಿ ಕುದಿಸ್ತಾರೆ, ಅಥವಾ ಹಬೆಗೆ, ಎನಿಥಿಂಗ್ ಹಾಟ್ ಟೆಂಪ್ರೇಚರ್ ಮೇಂಟೈನ್ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ, ಅಫ್ಕೋರ್ಸ್ ನಾವು ಹೇಳಿದ್ವಿ ಅಲ್ವಾ, ಗಾಳಿಗೆ ತಾಕಿದ ತಕ್ಷಣ ಆ ಒಂದು ಪ್ರೋಟೀನ್ ಗಟ್ಟಿಯಾಗುತ್ತೆ, ಆವಾಗಲೇ ನಮಗೆ ರೇಷ್ಮೆ ಸಿಗುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಹಾಟ್ ಟೆಂಪ್ರೇಚರ್ ಕೊಡೋದ್ರಿಂದ ಆ ರೇಷ್ಮೆ ಗಟ್ಟಿಯಾಗುತ್ತೆ. ಆ ರೇಷ್ಮೆ ಹುಳು ಏನಾಗುತ್ತೆ ಅದರಿಂದ ಹೊರಗೆ ಬರುತ್ತೆ. ಇದನ್ನು ಇಲ್ಲಿ ಸಿಕ್ಕಿರುವಂತಹ ಒಂದು ಸಿಲ್ಕನ್ನು ಏನು ಮಾಡ್ತಾರೆ, ಚೆನ್ನಾಗಿ ಅದನ್ನು ಸುತ್ತಿ ಅಂದರೆ ರೋಲ್ ಮಾಡಿಕೊಂಡು ರೆಡಿ ಮಾಡ್ಕೊತಾರೆ. ಆಮೇಲೆ ಬೇಕಾಗಿರುವಂತಹ ಬಟ್ಟೆನ ಅಲ್ಲಿ ತಯಾರಿಕೆ ಮಾಡ್ತಾ ಹೋಗ್ತಾರೆ. ಇದಿಷ್ಟು ನಿಮಗೆ ಬೇಕಾಗಿರುವಂಥ ಕಾನ್ಸೆಪ್ಟ್ಸ್ ಉಣ್ಣೆ ಮತ್ತು ಸಿಲ್ಕ್ ಫೈಬರ್. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್, ಗೋಲ್ಡನ್ ಸಪೋರ್ಟ್ 599 ರೂಪೀಸ್. ಫೋನ್ಪೇ ಆರ್ ಗೂಗಲ್ ಪೇ ಮಾಡಬಹುದು. ನಂಬರನ್ನು ನೋಟ್ ಮಾಡ್ಕೊಳ್ಳಿ, 8748814920. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಅ ಗುಡ್ ಡೇ.